ದೇವರ ಸೇವಕರಾಗಿದ್ದಂಥ ಸಾಧು ಸುಂದರ್ ಸಿಂಗ್ ಅವರು ಹೇಳಿರುವಂಥ 100 ಸಣ್ಣ ಕಥೆಗಳಲ್ಲಿ ಒಂದು ಸಣ್ಣ ಕಥೆಯನ್ನು ಈಗ ಕೇಳೋಣ. ದೇವರ ಸೇವಕರಾಗಿದ್ದಂಥ ಸಾಧು ಸುಂದರ್ ಸಿಂಗ್ ಅವರು ಶ್ರೀಮಂತ ಸಿಖ್ ಕುಟುಂಬದಲ್ಲಿ ಜನಿಸಿ ಆನಂತರ ಕ್ರಿಸ್ತ ಯೇಸುವನ್ನು ತನ್ನ ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಂಡು ತನ್ನ 16ನೇ ವಯಸ್ಸಿನಲ್ಲಿ ಸಾಧುವಾಗಿ ಸರಳ ಜೀವಿತವನ್ನು ಕೈಕೊಂಡು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಬದುಕಿದಂತ ಒಬ್ಬ ಪರಿಶುದ್ಧ ದೇವರ ಸೇವಕರು. ದೇವರ ಸೇವಕರಾದ ಸಾಧು ಸುಂದರ್ ಸಿಂಗ್ ಹೇಳಿರುವಂತಹ ಸಣ್ಣ ಕಥೆಗಳಲ್ಲಿ ಈ ಒಂದು ಸಣ್ಣ ಕಥೆ ಹೀಗಿದೆ. ಒಬ್ಬ ಅರಸನು ದಿನವೂ ವಾಯುವಿಹಾರಕ್ಕಾಗಿ ಅಡ್ಡಾಡುವುದು ವಾಡಿಕೆ. ಒಂದು ದಿನ ಕಳ್ಳತನ ಮಾಡುವಾಗ ಸಿಕ್ಕಿಬಿದ್ದಂತ ಯೌವನಸ್ಥನನ್ನು ಅರಸನ ಬಳಿಗೆ ಕರೆತಂದಿದ್ದರು. ಆ ಅರಸನು ಕಳ್ಳನ ಬಳಿ, ಯೌವನಸ್ಥನೇ, ನಿನ್ನ ತಪ್ಪನ್ನು ಕ್ಷಮಿಸುವೆನು, ಇನ್ನು ಮೇಲೆ ಕಳ್ಳತನ ಮಾಡದೆ ಒಳ್ಳೆಯವನಾಗಿರು ಎಂದು ಹೇಳಿದ್ದನು. ಆ ಅರಸನ ಹಿತನುಡಿಗಳನ್ನು ಕೇಳಿದ ಯೌವನಸ್ಥನು ಬಹು ಸಂತೋಷವುಳ್ಳವನಾಗಿ ತನ್ನ ಮನೆಗೆ ಹೊರಟು ಹೋಗುತ್ತಾನೆ. ಪುನಃ ಒಂದು ದಿನ ವಿಹಾರಾರ್ಥವಾಗಿ ಬರುತ್ತಿದ್ದ ಅದೇ ಯುವಕನನ್ನು ಕಳ್ಳತನ ಮಾಡಿದ ಅಪರಾಧಕ್ಕಾಗಿ ಅರಸನ ಬಳಿಗೆ ಹಿಡಿದು ತರುತ್ತಾರೆ. ಕದ್ದಂತ ಯೌವನಸ್ಥನು ಭಯವಿಲ್ಲದೆ ನಿಂತಿದ್ದನು. ಅರಸನು ಪ್ರೀತಿಯುಳ್ಳವನೆಂಬ ನೆನಪು ಆ ಕಳ್ಳನನ್ನು ಗರ್ವಪಡುವಂತೆ ಮಾಡಿತ್ತು. ಆಗ ಅರಸನು ಅವನನ್ನು ನೋಡಿ ಮುಗುಳ್ನಗುತ್ತಾ, ಯೌವನಸ್ಥನೇ, ನಿನ್ನನ್ನು ನಾನು ಕ್ಷಮಿಸುತ್ತೇನೆ, ಇನ್ನು ಮೇಲಾದರೂ ನೀನು ಒಳ್ಳೆಯವನಾಗಿ ನಡೆದುಕೋ, ಕಳ್ಳತನವನ್ನು ಬಿಟ್ಟು ಬಿಡು ಎಂದು ಹೇಳಿ ಬಿಡುಗಡೆ ಮಾಡಿಸಿದನು. ಆದರೆ ಆ ಕಳ್ಳನ ಹೃದಯ ಮತ್ತೂ ಕಠಿಣವಾಯಿತು. ಕದಿಯುವುದೆಂದರೆ ನೀರು ಕುಡಿದ ಹಾಗೆ ಧಾರಾಳವಾಗಿ ಕದಿಯುತ್ತಿದ್ದನು. ದಿನಗಳು ಕಳೆದವು. 3ನೇ ಸಾರಿ ಕಳ್ಳತನದ ಆರೋಪಿಯಾಗಿ ಕದಿಯುವಾಗಲೇ ಆ ಯುವಕನು ಸಿಕ್ಕಿಬಿದ್ದನು. ಅರಸನ ಬಳಿಗೆ ಆತನನ್ನು ಕರೆದುಕೊಂಡು ಹೋದರು. ಆ ಕಳ್ಳನು ಈ ಸಾರಿಯೂ ಬಿಡುಗಡೆ ಸಿಕ್ಕುವುದೆಂದು ಧೈರ್ಯದಿಂದಲೇ ಇದ್ದನು. ಆದರೆ ಅಂದು ಅರಸನು ನ್ಯಾಯಾಧೀಶನಾಗಿ ಒಂದು ಪುಸ್ತಕದೊಂದಿಗೆ ಕುಳಿತಿದ್ದನು. ಅವನ ಮುಖವು ಗಡುಸಾಗಿತ್ತು. ಅರಸನು ಕಳ್ಳನನ್ನು ನೋಡಿ, ಸ್ನೇಹಿತನೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಈಗಲೂ ನಿನ್ನನ್ನು ಕ್ಷಮಿಸಲು ನನಗೆ ಮನಸ್ಸುಂಟು. ಆದರೆ ನಾನೇನು ಮಾಡಲಿ? ನಾನು ಇಲ್ಲಿ ನ್ಯಾಯಾಧೀಶನಾಗಿ ಕುಳಿತಿದ್ದೇನೆ. ಈಗ ನಾನಲ್ಲ, ಈ ಪುಸ್ತಕವೇ ನಿನಗೆ ನ್ಯಾಯ ತೀರಿಸುವುದು. ಈ ಪುಸ್ತಕದ ಆಜ್ಞೆಯಂತೆ ನಿನಗೆ ನೇಣು ದಂಡನೆಯನ್ನು ಕೊಡುತ್ತೇನೆ ಎಂಬುದಾಗಿ ಸತ್ಯವೇದವನ್ನು ಎತ್ತಿ ತೋರಿಸಿ ನ್ಯಾಯದಂಡನೆಯನ್ನು ನೀಡಿದರು ಅರಸರು. ಕಳ್ಳನು ಭಯದಿಂದ ನಡುಗಿದನು. ದೇವರ ಪ್ರೀತಿ ಎಂಬುದನ್ನು ಮಾತ್ರ ನಂಬಿಕೊಂಡು ನ್ಯಾಯ ತೀರ್ಪಿನ ದಿನವನ್ನು ನಾವು ಕೂಡ ಮರೆತು ಬಿಡುವುದಾದರೆ ನಮಗೂ ಕೂಡ ಇದೇ ಗತಿ ಉಂಟಾಗುತ್ತದೆ. ಹಾಗಾಗಿ ಪದೇ ಪದೇ ಕ್ಷಮಿಸುವ ದೇವರ ಪ್ರೀತಿಯನ್ನು ನೆನಪು ಮಾಡುತ್ತಾ ಸಕಲ ಕೆಟ್ಟತನಕ್ಕೂ ದೂರವಾಗಿದ್ದು ಪರಲೋಕ ರಾಜ್ಯವನ್ನು ಎದುರು ನೋಡುವವರಾಗಿರೋಣ. ಆಮೇನ್.